ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಗರ್ಲ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಮಾಡತ್ತೀನಿ. ಟೈಮ್ ಈಗ 10:30 11 ಆಗಕ್ಕೆ ಬಂದೈತಿ. ಇವತ್ತು ನಮ್ಮ ಮನೆ ಅಂದರೆ ತವ್ರ ಮನೆದು ಹೋಮ್ ಟೂರ್ ಮಾಡತ್ತೀನಿ. ನೋಡ್ರಿ, ಇದೇ ನಮ್ಮ ಮನೆ. ಅಂದರೆ ಆವಾಗಿನ ಕಾಲದ ಮನೆ ಇದು. ಸೊ ಅಂದರೆ ಇದು ಮತ್ತೊಂದು 50-60 ವರ್ಷ ಹಿಂದಿನ ಮನೆ. ಆ್ಯಕ್ಚುಲಿ ಇನ್ನು ಮನೆ ಕಟ್ಟಬೇಕು. ಗೊತ್ತೇ ಐತಲ್ರಿ, ಇವಾಗಿನ ಕಾಲದಾಗ ಮನೆ ಕಟ್ಟಬೇಕು ಅಂತಂದ್ರೆ ಭಾಳ ಖರ್ಚು ಐತಿ. ಸೊ ಅದೆಲ್ಲ ಇನ್ನೂ ಕಟ್ಟಬೇಕು. ಇದೊಂದು ವರ್ಷ, ಮುಂದಿನ ವರ್ಷ ಕಟ್ಟಬೇಕು. ಸೊ ಅದಕ್ಕೋಸ್ಕರ ಇನ್ನೂ ಇದೇ ಹಳೆ ಮನೆ ಐತಿ. 50-60 ವರ್ಷ ಹಿಂದಿನ ಮನೆ ಇವೆಲ್ಲ. ಬ್ರಾಹ್ಮಣರ ಮನೆಗಳು ಇವೆಲ್ಲ. ಸೊ ನೋಡಿರಿ, ಹಳೆ ಕಾಲದ ಮನೆ ಯಾವ ಥರ ಐತೆ ಅಂತ ನಾನಿವತ್ತು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿರಿ. ಇದು ನಮ್ಮದು ಹಾಲ್ ಅಂತಾರಲ್ರಿ, ಒಂಥರ ನಮಗಿದೆ ಪ್ಯಾಲೇಸ್ ಇದ್ದಂಗೆ. ಇದು ಹಾಲು. ಇದು ಮ್ಯಾಲೆ ಏನೈತಿ ಅಟ್ಟ ಅಂತ ಹೇಳ್ತೀವಲ್ಲ ಅದು. ನಾವಂತರೂ ಸಾಮಾನ್ಯವಾಗಿ ಅಂಟ ಅಂತ ಅಂತೀವಿ ರೀ. ಇದು ಅಂಟ. ಮೇಲ್ಗಡೆ ಎಲ್ಲ ಸಾಮಾನು ಏನೇನು ಬೇಕು ಏನೆಲ್ಲ, ಚೇರ್ ಗೀರೆಲ್ಲ ಏನೇನೋ ಇಟ್ಟಾರ. ಬ್ಯಾಗಿಗೆಲ್ಲ ಅಲ್ಲೇ ಇದಾವೆ. ಸೊ ಅಲ್ಲಿ ಕೂಡ ಮಲ್ಕೊತೀವಿ. ಆಮೇಲೆ ಇದು ಕಿಟಕಿ ರೀ. ಹಾಲ್ ಹತ್ರ ಕಿಟಕಿ ಬರ್ತೈತಿ ಒಂದು ನಮ್ಮದು. ಕಿಟಕಿಯಿಂದ ವ್ಯೂ ನೋಡ್ರಿ ಈ ಥರ ಕಾಣ್ತೈತಿ. ನಮ್ಮ ಮನೆ ಮುಂದೆ ಎಲ್ಲಿ ಬೇಕಲ್ಲಿ ಗಿಡಗಳು ಅದಾವೆ. ಸೊ ನೇಚರ್ ಅಂತೂ ಚೆನ್ನಾಗಿರ್ತೈತಿ ಯಾವಾಗಲೂ. ಆಮೇಲೆ ನೋಡ್ರಿ, ಇಲ್ಲೇ ಸೋಫಾನೂ ಇಟ್ಟೀವಿ. ಆಮೇಲೆ ಮೇನು ಅಂದರೆ ನಮ್ಮ ಮನೆ ಇದು. ಆಮೇಲೆ ಇದೊಂದು ಫ್ರಿಜ್ಜು. ಮೇನ್ ಫ್ರಿಜ್ ಅಲ್ಲ. ಆಮೇಲೆ ಇದು ಮೇನ್ ಅಂದರೆ ನೋಡಿ, ಆವಾಗಲೇ ಮೇನ್ ಅಂತ ಹೇಳಿದ್ನಲ್ಲ, ಇದೆ ಅಪ್ಪು ಫೋಟೋ. ಇದು ನಮ್ಮ ಮನೆಗೆ ತುಂಬಾ ಸ್ಪೆಷಲ್ಲು. ಅದರಲ್ಲಿ ನನಗಂತೂ ತುಂಬ ಸ್ಪೆಷಲ್ಲು. ಯಾಕೆಂದರೆ ನಾನು ಕೂಡ ಅಪ್ಪು ಬಿಗ್ ಫ್ಯಾನ್ ಅಂದರೆ ಡೈ ಹಾರ್ಡ್ ಫ್ಯಾನ್ ಅಂತಲೇ ಹೇಳ್ಬೋದು, ಫ್ರಮ್ ಚೈಲ್ಡ್ಹುಡ್ಡಿಂದನೂ. ಆಮೇಲೆ ನೋಡ್ರಿ, ಇದು ಅಡುಗೆ ಮನೆ. ಅಂದ್ರೆ ಹೊರಗಡೆಯಿಂದ ನೋಡ್ರಿ ಈ ಥರ ಕಾಣ್ತೈತಿ. ದೊಡ್ಡದೈತಿ ಮನೆ ಮಾತ್ರ. ಕಟ್ಟಿದ್ರಂತೂ ಭಾರಿ ಬೆಸ್ಟ್ ಮನೆ ಆಕೈತಿ. ಬಟ್ ಕಟ್ಲಿಕ್ಕಂದ್ರೆ ಈಗ ಕಟ್ಟಬೇಕು ಅಂದ್ರೆ ದುಡ್ಡು ಬೇಕು. ಏನಿಲ್ಲಂದ್ರೂ ಈ ಮನೆ ತೆಗಿಲಿಕ್ಕೆ ಒಂದು 50-60 ಸಾವಿರ ರೂಪಾಯಿ ಕೇಳ್ತಾರೆ. ನೋಡ್ರಿ, ಇಲ್ಲಿ ಗಣೇಶ ಅದಾನ. ನಾನು ಹೋದ ವರ್ಷ ಪ್ರೆಗ್ನೆಂಟ್ ಇದ್ದೆ ಅಂತ ಹೇಳಿಬಿಟ್ಟು ಗಣೇಶ ಕೂಡ ಇಲ್ಲೇ ಅದಾನ, ಅವನು ಹೋಗಿಲ್ಲ. ಆಮೇಲೆ ಇದು ಅಡುಗೆ ಮನೆ ಅಂದರೆ ಕಿಚನ್ ಅಂತ ಹೇಳ್ತೀವಲ್ರಿ, ಅದು. ಕಿಚನ್ ಒಳಗೆ ನೋಡ್ರಿ ಇಷ್ಟು ಸಾಮಾನು ಇಟ್ಟಾರ. ನಮ್ಮ ಮಮ್ಮಿ ಕಿಚನ್ ಒಳಗೆ ಇಡೋಕ್ಕಿಂತ ಜಾಸ್ತಿ ಅಲ್ಲಿ ಯಾವಾಗಲೇ ಅಂಟ ತೋರಿಸಿದ್ನಲ್ಲ, ಅಲ್ಲಿ ಕಟ್ಟಿಟ್ಟಿದ್ದೆ ಜಾಸ್ತಿ. ನಮ್ಮ ತಂಗಿ ಮದುವೆಗೇನೋ ಕೊಡ್ತಾ ಅಂತ ಎಲ್ಲ ಹೊಸ ತೊಗೊಂಡೋಗಿ ಅಲ್ಲಿ ಕಟ್ಟಿ ಇಟ್ಬಿಟ್ಟಾರ. ಇದು ನೋಡ್ರಿ, ಕಿಟಕಿಯಿಂದ ಒಂದು ವ್ಯೂ ಹೆಂಗೆ ಕಾಣ್ತೈತಿ. ಕಿಚನ್ ಒಳಗೆ ಒಂದು ಕಿಟಕಿ ಐತಲ್ಲ, ಅಲ್ಲಿಂದ ವ್ಯೂ. ಆಮೇಲೆ ನೋಡಿ, ಇದೆ ಬರ್ಶನ್ ಕಟ್ಟಿ. ಆಮೇಲೆ ಇಲ್ಲೇ ಸೈಡಿಗೆ ಜಗಲಿ ಕೂಡ ಐತಿ. ಅಂದರೆ ದೇವ್ರ ಮನೆ ಅಂತಾರಲ್ರಿ, ಇಲ್ಲೇ ನಮ್ಮದು ಪುಟ್ಟದಾಗಿ ಒಂದು ಸೈಡಿಗೆ ಬರ್ಶನ್ ಕಟ್ಟಿ, ಸೈಡಿಗೆ ಒಂದು ಪುಟ್ಟದಾಗಿ ಒಂದು ಜಗಲಿ ಐತಿ. ಇದು ನಮ್ಮದು ಬರ್ಶನ್ ಕಟ್ಟಿ. ಅಷ್ಟೇ ರೀ. ಹಳ್ಳಿ ಒಳಗಂದ್ರೆ ಮನೆಗಳು ಹಿಂಗೆ ಇರ್ತಾವೆ. ಇಲ್ಲಿ ಜಾಸ್ತಿ ಫ್ಯಾಷನ್ನು ಹಂಗೆ ಹಿಂಗೆ ಏನಿರಲ್ಲ. ಅದ್ರೊಳಗೆ ನಮ್ಮದು 50-60 ವರ್ಷದ ಹಿಂದಿನ ಮನೆ ಅಲ್ರಿ, ಹಾಗಾಗಿ ಇಷ್ಟ ಐತ್ರಿ ನಮ್ಮ ಮನೆ. ಯಾರಿಗಾದ್ರೂ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿರಿ, ಫೈನಲ್ ಆಗಿ ನಮ್ಮ ಅಡುಗೆ ಮನೆ ಈ ಥರ ಕಾಣಿಸ್ತೈತಿ. ಸೊ ನಮ್ಗೆ ನಮ್ಮ ಸೊಮ್ಮಗೆ ಈಗ ವ್ಯಾಕ್ಸಿನ್ ಹಾಕ್ಕೊಂಡು ಇವಾಗ ಬಂದ್ವಿ. ಪಾಪ ಭಾಳ ಹತ್ಲು. ನನಗಂತೂ ನೋಡ್ಲಿಕ್ಕಾಗಲಿಲ್ಲ. ಸೊ ವ್ಯಾಕ್ಸಿನ್ ಬಂದಾಗೆಲ್ಲನೂ ಬರೀ ಇದೆ. ಅವಳಿಗೆ ಭಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಫುಲ್ ಭಯ ಆಗೋಯ್ತು. ಪಾಪ ಬೇಜಾರಾಯ್ತು ನನಗೇನೆ. ಪುಡಿರೋ ಮ್ಯಾವು ಫಸ್ಟು ಶ್ರಾವಣ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡತ್ತಾರೆ ನೋಡ್ರಿ ಮಮ್ಮಿಯರು. ನಾನಂತೂ ಲೇಟಾಗಿದ್ದೆ, ಜಲ್ದಿ ಹೇಳಿಲ್ಲ. ಮಮ್ಮಿಯರೆಲ್ಲ ಸ್ವಲ್ಪ ಜಲ್ದಿ ಎದ್ದು ಇವತ್ತು ಪೂಜೆ ಅಲ್ರಿ, ಇವತ್ತು
ಅದಕ್ಕೆ ಸ್ವಲ್ಪ ಜಲ್ದಿ ಎದ್ದು ಪೂಜೆ ಅದು ಎಲ್ಲ ಮಾಡತ್ತಾರ. ಶ್ರಾವಣ ಅಂದಮೇಲೆ ಶುಕ್ರವಾರಕ್ಕೊಮ್ಮೆ ಲಕ್ಷ್ಮೀ ಪೂಜೆ ಹಂಗೆ ಹಿಂಗೆ ಎಲ್ಲ ಚಾಲೂ ಆಗ್ಬಿಡ್ತಾವೆ ರೀ. ಶ್ರಾವಣ ಅಂದ್ರೇ ಈ ಕಡೆ ನಮ್ಮ ಉತ್ತರ ಕನ್ನಡ ಭಾರಿ ಅಂದ್ರೆ ಭಾರಿ ಒಂಥರ ಭಾರಿ ಪದ್ಧತಿ ಎಲ್ಲ ಫಾಲೋ ಮಾಡ್ತಾರೆ. ಹಾಗೆ ಅದ್ರೊಳಗೆ ಇದು ಕೂಡ ಒಂದು ಶ್ರಾವಣ ಬಂತು ಅಂದರೆ ಶುಕ್ರವಾರಕ್ಕೊಮ್ಮೆ ಈ ಕಡೆ ಮಹಾಲಕ್ಷ್ಮಿ ಪೂಜೆ ಅಂಥೇಳಿ ಮಾಡ್ತೀವಿ ರೀ. ಆಲ್ಮೋಸ್ಟ್ ಎಲ್ಲ ಕಡೆಯೂ ಶ್ರಾವಣದೊಳಗೆ ಆಲ್ಮೋಸ್ಟ್ ಮಾಡ್ತಾರೆ ಅನ್ಕೊತೀನಿ ಲಕ್ಷ್ಮೀ ಪೂಜೆ. ಇವತ್ತು ಹೋಗ್ಬೇಕಾದ್ರೆ ನಮ್ಮ ಸಮ್ಮನ ಮನೆಯೊಳಗೆ ಬಿಟ್ಟು ಹೋಗಿದ್ವಿ. ಯಾಕಪ್ಪ ಅಂತಂದ್ರೆ ಬಿಸಿಲು ಭಾಳ ಐತಿ, ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇಲ್ಲೇ ಬಿಟ್ಟು ಹೋಗಿದ್ವಿ. ಕಿಂದು ನೋಡ್ರಿ ಅದ್ರ ಸಲುವಾಗಿ ಮತ್ತು ನಾನು ಬಾಗೇವಾಡಿಗೆ ಬಂದೆ. ಊರಿಗೆ ಹೋಗಿದ್ವಿ ಆ್ಯಕ್ಚುಲಿ, ಇದು ಕೆಲಸ ಐತೆ ಅಂಥೇಳಿ ಮತ್ತೆ ಇವಾಗ ಬಂದೆ. ಬ್ಯಾಂಕಿನ ಒಂದು ಸ್ವಲ್ಪ ಕೆಲಸ ಇತ್ತು ಇವತ್ತು, ಅದಕ್ಕೆ ನಾನು ನಮ್ಮ ಮನೆಯವರು ಬಂದೀವಿ. ನಮ್ಮ ಮನೆ ಬಾಜು ಒಂದಿಬ್ರು ಹುಡುಗರು ಅದಾವು, ಅವ್ರ ಜೊತೆ ಆಡಾತಾವ ಸಮ್ಮು. ಮೊಕ್ಕೊಂಡ ಅಲ್ಲ ಹಾಗೆ ನೀನ ಹಗರ್ಕ ನೋಡ್ರಿ. ಈಗ ನಾಗರ ಪಂಚಮಿ ಬರಾಕತ್ತೈತಿ, ಅದಕ್ಕೆ ಹಬ್ಬದ ಸಲುವಾಗಿ ನಮ್ಮ ಮಮ್ಮಿ ಇಲ್ಲಿ ಬೇಸನ್ ಉಂಡೆ ಮಾಡಾಕತ್ತಾಳ. ಬೇಸನ್ ಉಂಡೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡ್ರಿ ನೋಡ್ರಿ. ಆವಾಗಲೇ ನಾಗರ ಪಂಚಮಿ ಸಲುವಾಗಿ ಬೇಸನ್ ಉಂಡೆ ಮಾಡಿದ್ರು ನಮ್ಮ ಮಮ್ಮಿ. ಈಗ ಕರ್ಜಿಕಾಯಿ ಮಾಡಾತಾರಿ. ಕರ್ಜಿಕಾಯಿ ಮಾಡೋದು ಈ ಕಡೆ ಹಳ್ಳಿ ಕಡೆ ಪದ್ಧತಿ ಅಂದ್ರೆ ಎಲ್ರಿಗೂ ಓಣ್ಯಾಗ ಯಾರ್ಯಾರು ಇರ್ತಾರೆ ಅವ್ರಿಗೆ ಹೇಳಿ ಎಲ್ಲರೂ ಸೇರಿ ಕರ್ಜಿಕಾಯಿ ಮಾಡೋದೊಂದು ಪದ್ಧತಿ ರೀ. ನೋಡ್ರಿ ಫೈನಲ್ ಆಗಿ ಕರ್ಜಿಕಾಯಿ ರೆಡಿ ಆಗ್ಯಾವು, ಇಷ್ಟ ಆಗ್ಯಾವ ನೋಡ್ರಿ. ಇವತ್ತು ನಾವು ಬಂಗಾರದ ಅಂಗಡಿಗೆ ಹೋಗಿದ್ವಿ, ಯಾಕಂದ್ರೆ ಒಂಚೂರು ಕೆಲಸ ಇತ್ತು. ಏನಪ್ಪ ಅಂತಂದ್ರೆ ನನಗೆ ಸ್ವಲ್ಪ ಕಾಲುಂಗುರ ತೊಗೋಬೇಕಿತ್ತು. ನೋಡ್ರಿ ಈ ಥರ ಡಿಸೈನ್ ಇದಾವೆ. ಸೊ ಆಮೇಲೆ ಇನ್ನೊಂದು ನನ್ನ ಮಗಳಿಗೆ ಕೈಯ ಹಾಕೊಳ್ಳಿಕ್ಕೆ ಸ್ವಲ್ಪ ಬ್ರೇಸ್ಲೆಟ್ ಟೈಪು ಅವು ಒಂದು ಸ್ವಲ್ಪ ತೊಗೋಬೇಕಿತ್ತು. ಅಕ್ಕಿನೂ ನೋಡ್ರಿ ನನ್ನ ಮಗಳಿಗೆ ಫೈನಲ್ ಆಗಿ ಕೈಯ ಹಾಕೊಳ್ಳೋ ಈ ಥರ ತೊಗೊಂಬಂದೀವಿ. ಇನ್ನೂ ಬೇರೆ ಇದ್ದವು, ಬಟ್ ನಮ್ಗೆ ಯಾವುದೋ ಇಷ್ಟ ಆಗಿಲ್ಲ. ಬಟ್ ನನಗೆ ಇಷ್ಟ ಆಗಿದೆ ಇವು. ನನ್ನ ಮಗಳಿಗೆ ಹೆಂಗೆ ಕಾಣತೈತೆ ನೋಡ್ರಿ, ಚೆನ್ನಾಗದಾವ ಡಿಸೈನು. ಅವಳಂತರೂ ಎಲ್ಲೆಲ್ಲಿ ಹಾಕೊಳ್ಸ್ಕೊಳಕ್ಕೆ ತಯಾರಿಲ್ಲ. ನಾನು ಇನ್ನೊಂದು ವಿಷಯ ಹೇಳಬೇಕು, ಏನಪ್ಪ ಅಂತಂದ್ರೆ ನೋಡ್ರಿ ಇಲ್ಲಿ ಬುಕ್ಸು, ನಾನಿಲ್ಲಿ ಯಾವ ಬುಕ್ಸ್ ತೋರ್ಸಾತೀನಂದ್ರೆ ನಮ್ಮ ತಮ್ಮನು ITI ಬುಕ್ಸು ಇವತ್ತು ಅಡ್ಮಿಷನ್ ಮಾಡಿ ಬಂದಾನ. ಅವರು ಬುಕ್ಸು ಆಮೇಲೆ ಕೆಲವು ಯೂನಿಫಾರ್ಮ್ಸು ಆಮೇಲೆ ಬ್ಯಾಗು ಏನೋ ಕೊಟ್ಟಾರಂತ. ಸೊ ನಂಗೆ ಸ್ವಲ್ಪ ಯಾಕೋ ಸ್ಪೆಷಲ್ ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡತ್ತೀನಿ. ಏನಪ್ಪ ಅಂತಂದ್ರೆ ನೋಡ್ರಿ ಇವು ಬುಕ್ಸು ಒಂದೊಂದು KG ಇರ್ಬೋದೇನೋ, ಬಟ್ ನಾವು ಡಿಗ್ರಿ ಎಲ್ಲ ಕಲ್ತೀವಿ. ಬಟ್ ITI ಬುಕ್ ಈ ಥರ ಇರ್ತಾವಂತ ನನಗಂತೂ ಗೊತ್ತಿರಲಿಲ್ಲ. ಒಂದೊಂದು ಬುಕ್ಕಿಗೆ ಇಷ್ಟು ದೊಡ್ಡ ಹೋದವು. ಅದ್ರಾಗ ಈ ಬುಕ್ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂಥರ ಇಂಜಿನಿಯರಿಂಗು ಡ್ರಾಯಿಂಗ್ ಬುಕ್ ಅಂತ ಇದು. ನಮ್ಮ ಹೈಸ್ಕೂಲ್ ಒಳಗದೆಲ್ಲ ಈ ಹಾಜರಿ ಬುಕ್ ಇರ್ತಿದ್ವು, ಅಟೆಂಡೆನ್ಸ್ ಬುಕ್ಕು, ಆ ಥರ ಐತಿ ಆ ಬುಕ್ ನೋಡಿ ನನಗಂತೂ ನಗುನೇ ಬಂತು. ಆಮೇಲೆ ಬ್ಯಾಗು, ಆಮೇಲೆ ಸ್ಕೆಚ್ಚು, ಸ್ಕೇಲು, ಏನೇನೋ ಕೊಟ್ಟು ಕಳ್ಸ್ಯಾರ. ಭಾರಿ ಬಿಡಪ್ಪ ಅಂದೆ ನಾನು. ITI ನನ್ನ ಮಗಳು ಏನು ಕಾರವಾರ ಮಾಡಾತ ನೋಡ್ರಿ, ಬುಕ್ಕು ಬ್ಯಾಗು ಹಿಡ್ಕೊಂಡು ಏನು ಸ್ಕೂಲಿಗೆ ಹೋಗೋರ್ಗತ್ಲೆ ಎಲ್ಲನೂ ಚೆಕ್ ಮಾಡಿ ನೋಡ್ಲಾತ. ಬಿಡೋದ್ರೆ ಏನೂ ಇಲ್ಲ.
ನನ್ನ ಮಗಳು ಕೂಡ ಇವಾಗ ತಾನೇ ಮಲ್ಕೊಂಡ್ಳು. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡತ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಸಪೋರ್ಟ್ ಮಾಡಿರಿ, ನಿಮ್ಮ ಸಪೋರ್ಟು ಭಾಳ ಮುಖ್ಯ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.